ಯಾವುದೇ ಕಾರಣಕ್ಕೂ ನೀವು ಕಮೋಡ್ ನಂಗೆ ಇಟ್ಕೊಂಡು ಸೂರ್ಯನಿಗೆ ಬೆನ್ ಮಾಡಿಕೊಂಡು ಪಶ್ಚಿಮಾಭಿಮುಖವಾಗಿ ಕೂತಿದ್ರೆ ನಿಮ್ಮ ಲೈಫ್ ಸ್ಪಾಯಿಲ್ ಆಗುತ್ತೆ. ಮಲಮೂತ್ರಗಳನ್ನು ಮಾಡುವ ಮೇಲ್ಭಾಗದಲ್ಲಿ ಸಜ್ಜೆ ಇದು ಬಂದ್ರೆ ಒತ್ತಡ ಜಾಸ್ತಿ ಆಗುತ್ತೆ, ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವ ಸಿದ್ಧಿಕಾರಿಣಿ ಸತ್ಯಂ ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರ ನಮನದಲ್ಲಿ ನೆನೆಯುತ್ತಾ ವಿದ್ಯಾ ಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ನಮನದಲ್ಲಿ ನೆನೆಯುತ್ತಾ ಇವತ್ತಿನ ವಿಶೇಷವಾದಂತಹ ಒಂದು ಸಂಚಿಕೆಯನ್ನ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ನೋಡಿ, ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಟಾಯ್ಲೆಟ್. ನಾವೇನು ಕಮೋಡ್ ಇಡ್ತೀವಿ ಟಾಯ್ಲೆಟ್ ಮಲಮೂತ್ರಾದಿಗಳನ್ನು ಮಾಡಲಿಕ್ಕೆ, ಡ್ರೈ ಏರಿಯಾ ವೆಟ್ ಏರಿಯಾ ಅಂತ ಏನು ಮಾಡ್ತೀವಿ, ಆ ಸಂದರ್ಭದಲ್ಲಿ ನಾವು ಈ ಮಲಮೂತ್ರಾದಿಗಳನ್ನು ಮಾಡುವಾಗ ಯಾವ ದಿಕ್ಕಿನಲ್ಲಿ ಇರಬೇಕು ಅನ್ನುವಂಥದ್ದನ್ನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಅದ್ರ ಜೊತೆಗೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ತಾ ಇಲ್ಲ, ದಯವಿಟ್ಟು ಮಾಡಿ. ಜೊತೆಗೆ ಬಹಳ ಖುಷಿ ವಿಚಾರ ಏನಪ್ಪ ನನಗೆ ಅಂದರೆ, ನಮ್ಮ ಸಂಚಿಕೆಗಳನ್ನು ನೋಡಲಿಕ್ಕೆ ಪ್ರಾರಂಭ ಮಾಡಿ ಕೆಲವೇ ತಿಂಗಳುಗಳಲ್ಲಿ 26,000ಕ್ಕೂ ಹೆಚ್ಚು ಜನ ನಮ್ಮ ಸಬ್ಸ್ಕ್ರೈಬ್ ಆಗಿರುವಂಥದ್ದು. ಅದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಸಿಕ್ಕಿದಾಗ, ಫೋನ್ ಮಾಡಿದಾಗ ಅಥವಾ ಕನ್ಸಲ್ಟೇಷನ್ಗೆ ಹೋದಾಗ, ಗುರುಗಳೇ ನಿಮ್ಮ ಹತ್ರ ನಾವು ತುಂಬ ಜನ ಸಂಚಿಕೆಗಳನ್ನು ನೋಡುವಾಗ ತುಂಬ ಕ್ವಶನ್ಸ್ಗಳು ರೈಸ್ ಆಗುತ್ತೆ, ಬಟ್ ನೀವು ಎಷ್ಟು ಚೆನ್ನಾಗಿ ನಮ್ಗೆ ಹೇಳ್ಕೊಡ್ತೀರಾ ಅಂದರೆ ನಾವೇ ವಾಸ್ತು ಎಕ್ಸ್ಪರ್ಟ್ಗಳಾಗಿ ನಮ್ಮ ಮನೆಯನ್ನ ನೀಟಾಗಿ ಕಟ್ಕೊಬಿಡ್ತಾ ಇದ್ದೀವಿ, ಅದು ನಮಗೆ ಭಾಳ ಖುಷಿ ಇದೆ ಅಂತ ಹೇಳ್ತಾರೆ. ಇದಕ್ಕಿಂತ ದೊಡ್ಡ ಸಕ್ಸಸ್ಸು ಪ್ರಪಂಚದಲ್ಲಿ ಇನ್ಯಾವುದೂ ಇಲ್ಲ. ನಾನು ಯಾಕೆ ಇಷ್ಟೊಂದು ಡಿಟೇಲ್ಡ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ನಾನು ಎಸ್ ಎ ಸಿಂಗಲ್ ಪರ್ಸನ್ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಹೋಗ್ಬಿಟ್ಟು ನಾನು ವಾಸ್ತು ಕನ್ಸಲ್ಟೇಷನ್ ಮಾಡೋಕ್ಕಾಗಲ್ಲ. ಹಬ್ಬಬ್ಬ ಅಂದರೆ ನನ್ನ ಕೈಯಲ್ಲಿ, ನನ್ನ ಬ್ಯುಸಿ, ನನ್ನ ಕೆಲಸದ ಒತ್ತಡದಲ್ಲಿ ವಾರಕ್ಕೊಂದೆರಡು ದಿನ ನನ್ನ ಕೈಲಿ ಅದು 4 ಮನೇನು ವಾಸ್ತು ನೋಡ್ಬೋದು. ಆದರೆ ನಾನು ಇದನ್ನು ಶಾಸ್ತ್ರಬದ್ಧವಾಗಿ ನಿಮಗೆ ತಿಳಿಸ್ಕೊಟ್ರೆ, ಯಾರೆಲ್ಲ ಮನೆ ಕಟ್ತಾ ಇದ್ರಿ, ವಾಸ ಮಾಡ್ತಾ ಇದ್ರಿ, ಅವರೆಲ್ಲರೂ ಕೂಡ ವಾಸ್ತು ಪ್ರಕಾರ ಸರಿಯಾದ ಕ್ರಮದಲ್ಲಿ ಕಟ್ಕೊಳ್ಳಿ ಅನ್ನುವಂಥ ಉದ್ದೇಶದಿಂದ ಈ ಸಂಚಿಕೆಗಳನ್ನ ಮಾಡ್ತಾ ಇರುವಂಥದ್ದು. ನೋಡಿ, ಇವತ್ತು ಈ ಸಂಚಿಕೆಯಲ್ಲಿ ಗಮನಿಸಿ, ಇದೊಂದು ಶೌಚಾಲಯ ಅಂದರೆ ಸ್ನಾನಗೃಹ ಅಂತ ಇಟ್ಕೊಬಿಡೋಣ ಓವರ್ ಅಲ್ಲಿ. ಯಾಕಂದ್ರೆ ಇವಾಗ ಎಲ್ಲರೂ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ, ಸ್ನಾನದ ಮನೆ ಮತ್ತು ಟಾಯ್ಲೆಟ್ ಎರಡನ್ನೂ ಒಟ್ಟಿಗೆ ಮಾಡ್ಕೊಳ್ಳೋದ್ರಿಂದ ಒಂದು ಜನರಲ್ ಆಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ನೋಡಿ ಇಲ್ಲಿ ಇದು ಪೂರ್ವ, ಇದು ಬಂದು ಉತ್ತರ, ಇದು ಪಶ್ಚಿಮ, ಇದು ದಕ್ಷಿಣ. ನೋಡಿ, ಇದನ್ನ ಒಂದು ವಾಸ್ತು ಅಂತ ಗಮನದಲ್ಲಿ ನಾವು ಇಟ್ಕೊಂಡಾಗ ಶಾಸ್ತ್ರ ಹೇಳುತ್ತೆ, ಬೆಳಗಿನ ಸಮಯದಲ್ಲಿ ಉತ್ತರಾಭಿಮುಖವಾಗಿಯೂ ರಾತ್ರಿಯ ಸಮಯದಲ್ಲಿ ದಕ್ಷಿಣಾಭಿಮುಖಿಯ ಮುಖವಾಗಿಯೂ ಮಲಮೂತ್ರಾದಿಗಳನ್ನ ಮಾಡಬೇಕು ಅಂತ ಹೇಳುತ್ತೆ. ಇದನ್ನೆಲ್ಲ ನಾವು ಫಾಲೋ ಮಾಡೋಕ್ಕಾಗಲ್ಲ ಇವತ್ತಿನ ಕಾಲಘಟ್ಟದಲ್ಲಿ. ಅದಕ್ಕೆ ಕಾಮನ್ ಆಗಿ ಒಂದು ಶಾಸ್ತ್ರದ 2 ಸರಿಯಾದ ಕ್ರಮ ಆಗಿರೋದ್ರಿಂದ ನಾವೇನ್ ಮಾಡಬೇಕು, ಈ ದಕ್ಷಿಣದ ಕೊನೆ ಕಾರ್ನರನ್ನ ಬಿಟ್ಟು, ಅಂದ್ರೆ ಇದನ್ನ ನಾವು ಒಂದು ಸ್ನಾನಗೃಹ ಅಂತ ಇಟ್ಕೊಳ್ಳೋಣ. ಈ ಸ್ನಾನಗೃಹದ ಪೂರ್ವ, ಉತ್ತರ, ಪಶ್ಚಿಮ, ದಕ್ಷಿಣ ಅಂತ ಬಂದಾಗ ಎಂಡ್ ಕಾರ್ನರ್ನ ಬಿಟ್ಟು ಒಂದು 3 ಫೀಟ್ ಬಿಟ್ಟು ಈ ಜಾಗದಲ್ಲಿ ನಿಮ್ಮ ಕಮೋಡ್ನ ಕೂರಿಸ್ಕೊಳ್ಳಿ. ಉತ್ತರಾಭಿಮುಖವಾಗಿ ನೀವು ಮಲಮೂತ್ರಾದಿಗಳನ್ನ ಮಾಡ್ಕೋಬಹುದು. ಎರಡನೇದು ಬಂದು ದಕ್ಷಿಣಾಭಿಮುಖವಾಗಿ, ನೋಡಿ ಈ ದಿಕ್ಕಲ್ಲಿ ಈ ಜಾಗದಲ್ಲಿ ನೀವು ಕಮೋಡನ್ನ ಕೂರಿಸ್ಕೊಂಡು ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ಮಲಮೂತ್ರಾದಿಗಳನ್ನ ಮಾಡ್ಬೋದು. ಇದು ಯಾವುದೇ ತರದ ದೋಷಗಳು ಬರೋದಿಲ್ಲ. ಇದು ಅತ್ಯಂತ ಶುಭ ಫಲವನ್ನ ಕೊಡ್ತದೆ. ಜೀರ್ಣಕ್ರಿಯೆ ಸರಿ ಹೋಗುತ್ತೆ, ಆರೋಗ್ಯ ತಟಸ್ಥವಾಗ್ತದೆ, ಆರೋಗ್ಯದ ವೃದ್ಧಿ ಆಗ್ತದೆ. ನೋಡಿ, ಇಸ್ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಪೂರ್ವ ಸೂರ್ಯ ಉದಯಿಸುವಂತ ದಿಕ್ಕು. ಯಾವುದೇ ಕಾರಣಕ್ಕೂ ಅಕಸ್ಮಾತ್ ನೀವು ಕಮೋಡ್ ನಂಗೆ ಇಟ್ಕೊಂಡು ಸೂರ್ಯನಿಗೆ ಬೆನ್ ಮಾಡಿಕೊಂಡು ಪಶ್ಚಿಮಾಭಿಮುಖವಾಗಿ ಕೂತಿದ್ರೆ ನಿಮ್ಮ ಲೈಫ್ ಸ್ಪಾಯಿಲ್ ಆಗುತ್ತೆ, ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತದೆ, ವಿಪರೀತ ರೋಗಗಳು ಜಾಸ್ತಿ ಆಗ್ತದೆ, ಜೀರ್ಣಕ್ರಿಯೆ ಸರಿಯಾಗಿ ಆಗೋದಿಲ್ಲ ಮತ್ತು ಅನೇಕ ತರದ ಸ್ಟ್ರೆಸ್ಗೆ ನೀವು ತುತ್ತಾಗ್ತೀರಾ. ಅದರಿಂದ ಯಾವುದೇ ಕಾರಣಕ್ಕೂ ನೋಡಿ,
ಪೂರ್ವಕ್ಕೆ ಬೆನ್ನು ಮಾಡಿಕೊಂಡು ಯಾರೆಲ್ಲ ಮಲಮೂತ್ರಗಳನ್ನ ಮಾಡ್ತಾರೋ ಅವ್ರಿಗೆ ಮೃತ್ಯು ಸಮೀಪಿಸುತ್ತೆ ಅಂತ, ಅಂದ್ರೆ ಸಾವು ಬೇಗ ಬರುತ್ತೆ ಅವ್ರಿಗೆ ಅಂತ. ಅದಕ್ಕೋಸ್ಕರ ಯಾವಾಗಲೂ ಕೂಡ ಪೂರ್ವಕ್ಕೆ ಬೆನ್ನು ಮಾಡಿಕೊಂಡು ನಾವು ಮಲಮೂತ್ರಾದಿಗಳನ್ನ ಮಾಡಬಾರ್ದು. ತುಂಬಾ ಒಳ್ಳೇದೇನಂದ್ರೆ ಫಸ್ಟ್ ಬಂದು ಉತ್ತರ, ಎರಡು ಬಂದು ದಕ್ಷಿಣಾಭಿಮುಖವಾಗಿ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಇದಾದ ಮೇಲೆ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಏನಂದ್ರೆ, ಈ ಕಮೋಡ್ ಮಾಡುವಂತ ಸಂದರ್ಭದಲ್ಲಿ ನಾನು ಈ ಸ್ನಾನಗೃಹದ ವಾಸ್ತು ಬಗ್ಗೆ ಈಗ ಚರ್ಚೆ ಮಾಡಲ್ಲ, ಓನ್ಲಿ ಈ ಕಮೋಡನ್ನ ಕೂರಿಸುವಂತ ವಿಷಯಗಳ ಬಗ್ಗೆ ಮಾತ್ರ ನಾನೀಗ ಈ ಸಂಚಿಕೆಯಲ್ಲಿ ಚರ್ಚೆಯನ್ನ ಮಾಡ್ತೇನೆ. ನೋಡಿ, ಈ ತರ ಕೂತ್ಕೊಂಡಾಗ ಟೆನಿಕಾಸ್ಟ್ ಈ ಮೇಲ್ಗಡೆ ಬೀಮ್ ಬಂದಿರಬಾರ್ದು, ಇದರ ಮೇಲ್ಗಡೆ ಸಜ್ಜೆ ಬಂದಿರಬಾರ್ದು. ಬೀಮ್ ಆರ್ ಸಜ್ಜೆ, ನಾನು ಕೂರುವ ಮಲಮೂತ್ರಗಳನ್ನು ಮಾಡುವ ಮೇಲ್ಭಾಗದಲ್ಲಿ ಸಜ್ಜೆ ಬೀಮು ಇದು ಯಾವುದು ಬಂದಿರಬಾರ್ದು. ಇದು ಬಂದ್ರೆ ಒತ್ತಡ ಜಾಸ್ತಿ ಆಗುತ್ತೆ, ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಜೊತೆಗೆ ಮಲಮೂತ್ರಾದಿಗಳನ್ನು ಮಾಡುವಾಗ ಮೌನದಿಂದ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ, ಮಾತಾಡಬಾರ್ದಂತೆ. ನೋಡಿ, ಯಾವುದೇ ಕಾರಣಕ್ಕೂ ಮಲಮೂತ್ರಾದಿಗಳನ್ನು ಮಾಡುವಾಗ ಪೇಪರ್ ಓದುವಂಥದ್ದು, ಮೊಬೈಲ್ ನೋಡುವಂಥದ್ದು ನಿಷಿದ್ಧ, ಮಾಡಬಾರ್ದು. ಹೆಲ್ತ್ ಪ್ರಾಬ್ಲಮ್ಸು, ಜೀರ್ಣಕ್ರಿಯೆ ಪ್ರಾಬ್ಲಮ್ಸು, ಅಸಿಡಿಟಿ ಜಾಸ್ತಿ ಆಗುವಂಥದ್ದು, ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು, ನ್ಯೂರೋ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗುವಂಥದ್ದಾಗತ್ತೆ. ಆ ಕಾರಣವಾಗಿ ಯಾವುದೇ ಕಾರಣಕ್ಕೂ ಮಲಮೂತ್ರಾದಿಗಳನ್ನು ಮಾಡುವಾಗ ಪೇಪರ್ ಓದುವಂಥದ್ದು ಮತ್ತು ಮೊಬೈಲ್ ನೋಡುವಂಥದ್ದನ್ನು ಮಾಡಬಾರ್ದು. ಎರಡನೇದು, ಈ ಸ್ನಾನಗೃಹದಲ್ಲಿ ಫಸ್ಟ್ ಆಫ್ ಆಲ್ ಕನ್ನಡಿ ಇಡಬಾರ್ದು. ಅಕಸ್ಮಾತ್ ಇಟ್ಬಿಟ್ಟವ್ರೆ, ನೋಡಿ ಇಲ್ಲಿ ನೀವು ಇಲ್ಲಿ ಕುತ್ಕೊಂಡ್ ಮಾಡ್ತಾ ಇದ್ದೀರಾ, ಇಲ್ಲಿ ಕನ್ನಡಿ ಇಡಬಾರ್ದು. ನೀವು ಮಲಮೂತ್ರಾದಿಗಳನ್ನ ಮಾಡುವಾಗ ನಿಮ್ಮ ಛಾಯೆ ನಿಮ್ಮ ಮೇಲೆ ಬಿಡಬಾರ್ದು. ಅಥವಾ ನೀವು ಇಲ್ಲಿ ಕಮೋಡ್ ಇಟ್ಕೊಂಡು ಇಲ್ಲೆಲ್ಲೋ ಮಿರರ್ ಇಟ್ಟಿದ್ರೆ ನಿಮ್ಮ ಮುಖ ಕಾಣಬಾರ್ದು, ದೇಹ ಕಾಣಬಾರ್ದು. ಇದು ಕೂಡ ನಿಮಗೆ ನೆಗೆಟಿವ್, ಯಾಕಂದ್ರೆ ಅಲ್ಲಿ ಉತ್ಪತ್ತಿ ಆಗುವಂಥದ್ದೆಲ್ಲ ಮಲಮೂತ್ರಾದಿಗಳನ್ನ ಮಾಡುವಂತ ಸಂದರ್ಭದಲ್ಲಿ ಉತ್ಪತ್ತಿ ಆಗುವಂಥದ್ದು ಋಣಾತ್ಮಕವಾಗಿರುವಂತಹ ಎನರ್ಜಿ. ಅದರಿಂದ ನೀವು ಆ ಋಣಾತ್ಮಕವಾಗಿರುವಂತಹ ಎನರ್ಜಿನ ರಿಫ್ಲೆಕ್ಷನ್ ಆಗಿ ತಗೊಂಡಾಗ ಅದರ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಅದರಿಂದ ಈ ರೀತಿಯಾಗಿ ಕಮೋಡ್ ಕೂರಿಸುವಂತ ಸಂದರ್ಭದಲ್ಲಿ ದಕ್ಷಿಣದಲ್ಲಿ ಉತ್ತರಾಭಿಮುಖವಾಗಿ ಮಾಡ್ಕೊಳ್ಳಿ, ನೈಋತ್ಯದ ಮೂಲೆಯನ್ನ ಬಿಟ್ಟು 1-2-3 ಫೀಟ್ ಬಿಟ್ಟು ಮಾಡ್ಕೊಳ್ಳಿ. ಎರಡನೇದು ಬಂದು ವಾಯುವ್ಯದಲ್ಲಿ ಮಾಡ್ಕೊಳ್ಳಿ, ಅಂದ್ರೆ ಆ ಸ್ನಾನಗೃಹದ ವಾಯುವ್ಯದಲ್ಲಿ ಮಾಡ್ಕೊಳ್ಳಿ. ಮತ್ತು ನೀವು ಮಾಡ್ಕೋಬೇಕಾಗಿರುವಂಥದ್ದು ದಕ್ಷಿಣಾಭಿಮುಖವಾಗಿ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಪೂರ್ವಕ್ಕೆ ಬೆನ್ನು ಮಾಡಿ ಕೂತ್ಕೋಬಾರ್ದು, ಇದು ಅತ್ಯಂತ ಅಶುಭ ಫಲವನ್ನು ಕೊಡ್ತದೆ ಅಂತ ಹೇಳ್ತಾ ಈ ಕಮೋಡ್ ಪ್ಲೇಸ್ಮೆಂಟ್ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಜೊತೆಗೆ ವೀಕ್ಷಕ ಬಂಧುಗಳೇ, ನಾನು ನಿಮ್ಗೆ ಹೇಳೋದಿಷ್ಟೇ, ನಾನು ಏನೇ ವಿಷಯಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ರು ಕೂಡ ನಾನೊಬ್ಬ ಟೀಚರ್ ಆಗಿ ನಾನು ಹೇಳುವ ಎಲ್ಲ ವಿಷಯಗಳಿಗೆ ಒಂದು ಶಾಸ್ತ್ರಸಮ್ಮತ ಇರ್ತದೆ, ಒಂದು ಗ್ರಂಥಾಧಾರ ಇರ್ತದೆ, ಋಷಿ ಪರಂಪರೆ ಇರ್ತದೆ. ಅದನ್ನ ಬಿಟ್ಟು ಎಕ್ಸ್ಟ್ರಾ ಯಾವುದೇ ಕೂಡ ನಾನು ಹೇಳೋದಿಲ್ಲ. ನಾವು ಹೊಸದಾಗಿ ಏನೋ ರಿಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಹಿರಿಯರು ಹೇಳಿರೋದನ್ನ ಸರಿಯಾದ ಕ್ರಮದಲ್ಲಿ ಫಾಲೋ ಮಾಡ್ಕೊ ಬಂದ್ರೆ ಸಾಕು, ನಮ್ಗೆ ಒಳ್ಳೇದಾಗತ್ತೆ ಅಂತ ನಂಬಿರೋನು ನಾನು. ಅದರಿಂದ ಮತ್ತೆ ನಾನು ಯಾವುದನ್ನ ಫಾಲೋ ಮಾಡ್ತಾ ಇದ್ದೀನೋ, ನನಗೆ ಯಾವುದರಿಂದ ಒಳ್ಳೇದಾಗಿದೆಯೋ ಅಂಥದ್ದನ್ನು ಮಾತ್ರ ನಿಮಗೆ ಆದಷ್ಟು ವಿಚಾರಗಳನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಹೆಚ್ಚೆಚ್ಚು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ನಿಮ್ಮ ಮನೆ, ನಿಮ್ಮ ಫ್ಯಾಕ್ಟ್ರಿ, ನಿಮ್ಮ ಕಂಪ್ನಿ ವಾಸ್ತು ಬಗ್ಗೆ ತಿಳ್ಕೊಬೇಕು ಅಂದ್ರೆ ಖಂಡಿತವಾಗಿಯೂ ನೇರವಾಗಿ ಭೇಟಿ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನಮಸ್ಕಾರ.